Hello students, today we will be learning about matrix factorization. So factorization andre enu? Suppose I write any number n. So factorization is splitting this number as product of some other numbers, right? ಸೊ ಇದೇ ರೀತಿ ಮ್ಯಾಟ್ರಿಕ್ಸ್ ಫ್ಯಾಕ್ಟರೈಸೇಷನ್ ಅಂದರೆ ಏನು, ಒಂದು ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿದ್ರೆ ವಿ will split or we'll write it as product of some m number of matrices. So ee riti baradre aga if I multiply a1 a2 so on up to am, and if I get a as the final answer, then a1 a2 and so on up to am are the factors of a. This representation is called as factorization, right? So ಈ ಫ್ಯಾಕ್ಟರೈಸೇಷನ್ ಅಲ್ಲಿ ಒಂದು ಸ್ಪೆಸಿಫಿಕ್ ಕೈಂಡ್ ಆಫ್ ಫ್ಯಾಕ್ಟರೈಸೇಷನ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ LU ಫ್ಯಾಕ್ಟರೈಸೇಷನ್. ಸೊ ಏನಿದು ಸ್ಪೆಸಿಫಿಕ್ಲಿ ಏನಂತ ಅಂದರೆ, ಎ ದಟ್ ಈಸ್ ದ ಇನಿಷಿಯಲ್ ಮ್ಯಾಟ್ರಿಕ್ಸ್ ಎ ಏನಿದೆ, ನಾವು ವಿಲ್ ಫ್ಯಾಕ್ಟರೈಸ್ ಇಟ್ ಆಸ್ L into U, where L is the lower triangular matrix and U is any upper triangular matrix. ಅಂದರೆ L will be of the form A00. ಇದು ನಾನು ಬರೀ 3x3 ಮ್ಯಾಟ್ರಿಕ್ಸಿಗೆ ಬರಿತಾ ಇದ್ದೀನಿ. ಸೊ ದಿಸ್ ಇಸ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. L will be of this form and U ಯಾವ ಫಾರ್ಮ್ಯಾಟಲ್ಲಿರುತ್ತೆ, U will be like this. So upper triangle and the diagonal elements, lower triangle and the diagonal elements. So if I can split or if I can factorize A as L into U, where L is the lower triangular matrix, U is the upper triangular matrix, then this kind of factorization is called as LU factorization. So ಈಗ suppose if I split A as L into U, ಈಗ ನನಗೆ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಿಗೆ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಿಗೆ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಐ ನೋ ಅ ಸ್ಪೆಸಿಫಿಕ್ ಮೆಥಡ್ ಅಲ್ವಾ. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಮೇಲಿಂದ ನಾವು ಆನ್ಸರ್ ಫೈಂಡ್ ಔಟ್ ಮಾಡ್ತಾ ಬರ್ತೀವಿ. AX1 = B1 ಇರುತ್ತೆ. ಸೊ X1 ವಿಲ್ ಬಿ B1 by A. ಆ X1 ವ್ಯಾಲ್ಯೂನ ಸೆಕೆಂಡ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ವಿಲ್ ಗೆಟ್ X2. ಸಿಮಿಲರ್ಲಿ ವಿಲ್ ಸಬ್ಸ್ಟಿಟ್ಯೂಟ್ X1 X2 in this final equation to get x3. So ಈ ರೀತಿ ಏನಿದು, ದಿಸ್ ಇಸ್ ಫಾರ್ವರ್ಡ್ ಸಬ್ಸ್ಟಿಟ್ಯೂಷನ್. 1 ಇಂದ ಸ್ಟಾರ್ಟ್ ಮಾಡಿ ಎನ್ಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಫಾರ್ವರ್ಡ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಸೊ ವಿ ನೋ ಟು ಸಾಲ್ವ್ ಈಕ್ವೇಷನ್ಸ್ ವಿತ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ವಾ, ದಟ್ ಈಸ್ ಫಾರ್ವರ್ಡ್ ಸಬ್ಸ್ಟಿಟ್ಯೂಷನ್. ಸಿಮಿಲರ್ಲಿ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಿಗೆ ಸಾಲ್ವ್ ಮಾಡೋಕ್ಕೆ ವಿಲ್ ಗೋ ಫ್ರಮ್ xn to x1, ದಟ್ ಈಸ್ ಬ್ಯಾಕ್ವರ್ಡ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಈ ಎರಡರಲ್ಲಿ ಯಾವುದೇ ರೀತಿಯಾದಂತಹ ಎಲಿಮೆಂಟ್ಸ್ ನಂಗಿದ್ರೂ ಟು ಸಾಲ್ವ್ ದ ಇಕ್ವೇಷನ್ ವಿಲ್ ಬಿಕಮ್ ಈಸಿಯರ್, ಆ್ಯಂಡ್ ದಟ್ ಈಸ್ ವೈ ವಿ ಯೂಸ್ LU ಫ್ಯಾಕ್ಟರೈಸೇಷನ್ ಟು ಸಾಲ್ವ್ ಎನಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ನನಗೆ ಇನಿಷಿಯಲ್ ಇಕ್ವೇಷನ್ ಏನು, AX = B. ಸೊ ದಿಸ್ ರೆಪ್ರೆಸೆಂಟ್ಸ್ ಮೈ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ n ವೇರಿಯಬಲ್ಸ್ ಅಲ್ವಾ. ಸೊ ನಮಗೆ ಎ ಏನಾಗಿರುತ್ತೆ, ಇಟ್ ವಿಲ್ ಬಿ ಮ್ಯಾಟ್ರಿಕ್ಸ್ A11 A12 ಆ್ಯಂಡ್ ಸೋ ಆನ್ ಅಪ್ ಟು A1n, A21 A22 ಆ್ಯಂಡ್ ಸೋ ಆನ್ ಅಪ್ ಟು A2n, AN1 AN2 ಆ್ಯಂಡ್ ಸೋ ಆನ್ ಅಪ್ ಟು ANn ಅಲ್ವಾ. ಸೊ ನನ್ನ ಮ್ಯಾಟ್ರಿಕ್ಸ್ ಎ ಈ ರೀತಿ ಇರುತ್ತೆ, ಆ್ಯಂಡ್ ಎಕ್ಸ್ ದಟ್ ಈಸ್ ದ ಅನ್ನೋನ್ ಇಸ್ X1 X2 ಆ್ಯಂಡ್ ಸೋ ಆನ್ ಅಪ್ ಟು Xn. And B, that is the RHS, B1 B2 and so on up to Bn. ನಾನು ಇಲ್ಲಿ ಟ್ರಾನ್ಸ್ಪೋಸ್ ಲೆಕ್ಕದಲ್ಲಿ ಬರಿತಾ ಇದ್ದೀನಿ. ಐ ಕೆನಾಟ್ ರೈಟ್ ದ ಕಾಲಮ್ ಮ್ಯಾಟ್ರಿಕ್ಸ್, ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ಹಾಗಾಗಿ ರೋ ಮ್ಯಾಟ್ರಿಕ್ಸ್ ಆಗಬಾರ್ದು, ಟ್ರಾನ್ಸ್ಪೋಸ್ ತೊಗೋತಾ ಇದ್ದೀನಿ. ಸೊ ಇದು ನನ್ನ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಈಗ ಸಪೋಸ್ ಐ ಹ್ಯಾವ್ ಫ್ಯಾಕ್ಟರೈಸ್ಡ್ A ಆಸ್ A = L into U, that is the lower triangular matrix into upper triangular matrix. ಆಗ I'll substitute
ಫಾರ್ ಎ ಎಲ್ ಯು ಇನ್ ದಿಸ್ ಇಕ್ವೇಷನ್. ಅದೇನಾಗುತ್ತೆ ಎಲ್ ಯು ಎಕ್ಸ್ ಈಕ್ವಲ್ ಟು ಬಿ. ಈಗ ಏನು ಮಾಡ್ತೀನಿ, ಐ ವಿಲ್ ಅಸ್ಯೂಮ್ ದಟ್ ಯು ಎಕ್ಸ್ ಈಸ್ ಈಕ್ವಲ್ ಟು ಸಮ್ ವೈ, ವೇರ್ ವೈ is a column vector given as y1 y2 so on up to yn, which we have to find. So ಈಗ ux equal to y ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಏನಾಗುತ್ತೆ, ly is equal to b. I know L, that is the lower triangular matrix. I know B, that is the RHS. Now I can do forward substitution for this and find y, alva. And when I know y, to solve this equation will become easy. I'll substitute that y values here and I'll do back substitution method or backward substitution method and find x values. So ಇಲ್ಲಿ ರೋ ಆಪರೇಷನ್ಸ್ ಎಲ್ಲ ಮಾಡೋ ಅಗತ್ಯ ಬರೋದಿಲ್ಲ ಅಲ್ವಾ. ಸೊ ಈ ರೀತಿ ನಾವು ಎಲ್ ಯು ಫ್ಯಾಕ್ಟರೈಸೇಷನ್ ಏನು ಮಾಡಿದ್ದೀವಿ ಅದನ್ನು ಯೂಸ್ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ ಫಾರ್ ಆರ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ ಆಸ್ ಫ್ಯಾಕ್ಟರೈಸೇಷನ್ ಮೆಥಡ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರೆಫರ್ಡ್ ಟು ಆಸ್ ಡಿಕಂಪೋಸಿಷನ್ ಮೆಥಡ್. ಡಿಕಂಪೋಸಿಷನ್ ಅಂದರೆ ಏನು, ಸ್ಪ್ಲಿಟ್ಟಿಂಗ್ ಇಂಟು ಮೋರ್ ಪಾರ್ಟ್ಸ್. ಸೊ ಎನ ನಾನೇನು ಮಾಡ್ತಾಯಿದ್ದೀನಿ, ಐ ಆಮ್ ಸ್ಪ್ಲಿಟ್ಟಿಂಗ್ ಇಟ್ ಆಸ್ 2 more matrices. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಕಂಪೋಸಿಷನ್ ಮೆಥಡ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ರೆಫರ್ಡ್ ಟು ಆಸ್ ಟ್ರಯಾಂಗ್ಯುಲರೈಸೇಷನ್ ಮೆಥಡ್. ಟ್ರಯಾಂಗ್ಯುಲರೈಸೇಷನ್ ಏನಕ್ಕೆ ಟ್ರಯಾಂಗ್ಯುಲರೈಸೇಷನ್? ಬಿಕಾಸ್ we are splitting A as upper triangular matrix, lower triangular matrix. Therefore, it is called as triangularization method. So, ಹೀಗೆ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಬೋದು, ರೈಟ್. ಸೊ ಜನರಲಿ ಯಾವ ರೀತಿ ಇರುತ್ತೆ ಎ ಮ್ಯಾಟ್ರಿಕ್ಸ್, ಯು ಮ್ಯಾಟ್ರಿಕ್ಸ್, ಎಲ್ ಮ್ಯಾಟ್ರಿಕ್ಸ್ ಅನ್ನೋದು ನಮಗೆ ಒಂದು ಈಗ ತಿಳ್ಕೊಳ್ಬೇಕಿರೋಂತಹ ಒಂದು ವಿಚಾರ. ಸೊ ಲೆಟ್ಸ್ ಸಿ ದ್ಯಾಟ್. ಎ ವಿಲ್ ಬಿ ರಿಟರ್ನ್ ಆಸ್ A11, A12 and so on up to A1n, A21, A22 and so on up to A2n, AN1, AN2 and so on up to ANn. So the lower triangular matrix na ನಾನು generally ಹೇಗೆ ಬರಿತೀನಿ ಅಂದರೆ L is equal to L11 0 0 0 L21 L22 0 and continues, then L31 L32 L33 0 0 0 and it continues as Ln1 Ln2 Ln3 and so on up to Lnn. So lower triangular matrix ಅಲ್ಲಿ ಏನು, ಫಸ್ಟ್ ರೋ ಅಂದರೆ ಒಂದೇ ಎಲಿಮೆಂಟ್, ಸೆಕೆಂಡ್ ರೋ ಅಂದರೆ ಓನ್ಲಿ 2 ಎಲಿಮೆಂಟ್ಸ್, ದಟ್ಟು ಪಕ್ಕ ಪಕ್ಕ ಇರಬೇಕು. And similarly when we continue, nth row will have all the n elements. So this is my lower triangular matrix in a general representation. So upper triangular matrix U ಯಾವ ರೀತಿ ಬರಿಬೋದು, U can be written as U11 U12 U13 U13 and then it continues till U1n. Then U21 ಇರಲ್ಲ, it will start from U22 U23 and so on up to U2n. So this will continue as, in the last row everything will go 0, only UNN will be remaining. So now method ಅಲ್ಲಿ ಏನು ಹೇಳ್ಕೊಂಡಿದ್ದೀವಿ, A is equal to L into U ಅಲ್ವಾ. ಸೊ ಆಗೇನಾಗುತ್ತೆ, I'll write A as A is equal to L into U. ಸೊ ಈಗ ಈ ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡು ಇಫ್ ಐ ಟ್ರೈ ಟು ಈಕ್ವೇಟ್ ದ ಎಲಿಮೆಂಟ್ಸ್, ಯಾವಾಗ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ ಫಾರ್ ಎವ್ರಿ ಐ ಎನ್ ಜೆ, ಸಪೋಸ್ ಐ ಹ್ಯಾವ್ ಟು ಸೇ ಎ ಈಸ್ ಈಕ್ವಲ್ ಟು ಬಿ ಫಾರ್ ಸಮ್ ಟೂ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ such that Aij is an entry of A and Bij is an entry of B, then A is equal to B
if and only if for all I and j a I j equal to b I j. ಸೊ ಈ ಎರಡು ಮ್ಯಾಟ್ರಿಕ್ಸ್ನ ನಾನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ಒನ್ n cross n ಮ್ಯಾಟ್ರಿಕ್ಸ್ ಅಲ್ವಾ. ಆಗ ಏನು ಮಾಡ್ತೀವಿ, ಎವ್ರಿ ಪೊಸಿಷನಲ್ ವ್ಯಾಲ್ಯೂ ವಿಲ್ ಬಿ ಈಕ್ವೇಟೆಡ್ ಆ್ಯಂಡ್ ಎಲ್ಲ ಯು ವ್ಯಾಲ್ಯೂಸ್ ಆ್ಯಂಡ್ ಎಲ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು, ರೈಟ್. ಲೆಟ್ ಅಸ್ ಡೂ LU decomposition for a system of linear equation in 4 variables. So the equations are given as the following: x1 plus x2 plus 3x4 equal to 4, 2x1 plus x2 minus x3 plus x4 is equal to 1, 3x1 minus x2 minus x3 plus 2x4 equal to minus 3, minus x1 plus 2x2 plus 3x3 minus x4 is equal to 4. ಸೊ ಈಗ ಏನಾಗುತ್ತೆ, my A matrix is equal to 1 1 0 3, 2 1 minus 1 1, 3 minus 1 minus 1 2, minus 1 2 3 minus 1, and my B is 4 1 minus 3 and 4. So now we have to write A is equal to L into U. L into U ಏನು ನನಗೆ, it is L11 0 0 0, L12 L21 L22 0 0, L31 L32 L33 0, L41 L42 L43 L44 into U11 U12 U13 U14 0, U22 U23 U24 U33 U34 U44 ಅಲ್ವಾ. ಈಗ ಇದೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈ ಇಕ್ವೇಷನ್ ವಿಲ್ ಬಿ, ಮೈ ಮ್ಯಾಟ್ರಿಕ್ಸ್ A will be equal to L1 L11 U11, then L11 U12 L11 U13 L11 U14. ನೆಕ್ಸ್ಟ್ ಏನಾಗುತ್ತೆ, L21 U11 L21 U12 plus L22 U22 ಅಲ್ವಾ. ಸೊ I'll give you the final equation. I'll give you the final matrix now. So this is my final A matrix after doing LU decomposition. So ಈಗ ಏನಾಗುತ್ತೆ, I have to equate this to my A, which is equal to 1 1 0 3, 2 1 minus 1 1, 3 minus 1 minus 1 2, 1 2 3 minus 1. ಸೊ ಈಗ ಏನಾಗುತ್ತೆ, ಸಿ ಐ ಹ್ಯಾವ್ ನೌ 16 equations ಹಿಯರ್ ಅಲ್ವಾ. ಟು ಸಾಲ್ವ್ ಆಲ್ ದೀಸ್ 16 equations ನನಗೇನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್. ಈಗ L11 U11 ಈಕ್ವಲ್ ಟು 1 ಬರುತ್ತೆ ಅಲ್ವಾ. ಬಟ್ ವಾಟ್ ಈಸ್ L11 ಆರ್ ವಾಟ್ ಈಸ್ U11? ಸೊ ಇದೆಲ್ಲ 16 equations ಸಾಲ್ವ್ ಮಾಡೋದು ಬಿಕಮ್ಸ್ ಡಿಫಿಕಲ್ಟ್. ಸೊ ಟು ಮಿನಿಮೈಸ್ ಸಚ್ ಕಾಂಪ್ಯುಟೇಷನ್ಸ್ ದೇರ್ ಆರ್ 3 kinds of method in factorization methods. ಸೊ 3 types ಇದೆ. ಯಾವುವು? The first method is called as Doolittle's method. So Doolittle's method ಅಲ್ಲಿ ಏನಾಗುತ್ತೆ, as usual we'll split or we'll factorize A as L into U. L and U has its own representation, right? So if
the diagonal elements of L, that is L, I, for all 1 less than or equal to I less than or equal to N. If the diagonal elements L, I are all equal to 1, then the method is called as Doolittle's method. The second method is Kraut's method. So in Kraut's method also, we'll factorize A as L into U, but the difference here is the diagonal elements of U, that is U, I will be equal to 1 for all values of I. The third kind of method is, it is called as Cholesky method, or I can also say it as square root method. So ಈ ಮೆಥಡ್ ಅಲ್ಲಿ ಏನಾಗುತ್ತೆ, my matrix A must be symmetric square matrix. ಗೊತ್ತು ಅಲ್ವಾ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ Aij is equal to Aji for all I and j from 1 to n. ಸೊ ಈ ರೀತಿ ಎ ನನಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗೆ ಇಟ್ ಮಸ್ಟ್ ಬಿ ಪಾಸಿಟಿವ್ ಡೆಫಿನೈಟ್. ಸೊ ಏನು ಪಾಸಿಟಿವ್ ಡೆಫಿನೈಟ್ ಮ್ಯಾಟ್ರಿಕ್ಸ್ ಅಂದರೆ, ಸೊ ಈಗ ಸಪೋಸ್ ಐ ಹ್ಯಾವ್ ಎ ಮ್ಯಾಟ್ರಿಕ್ಸ್ ಎ ಆ್ಯಸ್, ಸೊ ಐ ರೈಟ್ ಇಟ್ ಆಸ್ 2 1 1 1 2 1 1 1 2. ಸೊ ಇಲ್ಲಿ ಐ ವಿಲ್ ಟೇಕ್ 3 ಟೈಪ್ಸ್ ಆಫ್ ಡಿಟರ್ಮಿನೆಂಟ್ಸ್. First this value modulus of the first entry A11, then I'll take the determinant of 2 1 1 2, and the third value is I'll take as determinant of the whole matrix 2 1 1 1 2 1 1 1 2. ಇಲ್ಲಿ 3 cross 3 ಆಗಿರೋದ್ರಿಂದ ನನಗೆ 3 types of only 3 matrices ಬರುತ್ತೆ. Suppose I had 4 cross 4 matrix, ಆಗ ಏನಾಗ್ತಿತ್ತು, I would have had some values here. So third matrix ಇದಾದರೆ fourth matrix ಏನು whole matrix ಆಗ್ತಿತ್ತು. Fine. So these elements that I have now mentioned, the first element and this first submatrix, then ಇದೇ ರೀತಿ n elements ಇದ್ದರೆ ಆ submatrix ಹಂಗಂಗೆ ಕಂಟಿನ್ಯೂ ಮಾಡೋದು, and finally the determinant of whole matrix A. So ಈ ರೀತಿ ಎಲಿಮೆಂಟ್ಸ್ ನ we call it as leading minors. So all these leading minors must have positive value. ಆಗ the matrix A will be said to be positive definite matrix. So ಈ matrix positive definite ಆಗುತ್ತಾ ಇಲ್ವಾ ನೋಡೋಣ. This value is obviously positive. Now 2 minus 1, it is also positive. This will have determinant 2 into 4 minus 1 minus 1 into 2 minus 1 plus 1 into 1 minus 2. So ಇದೇನಾಗುತ್ತೆ 2 into 3 minus 1 minus 1. So 6 minus 2 is equal to 4. So this is also positive. So all the leading minors of the considered matrix A are positive. Therefore this matrix A is said to be positive definite. So for the general definition ಏನಾಗುತ್ತೆ, if all the leading minors of a matrix are positive, then the matrix is said to be positive definite matrix. I hope you have understood this. So for the Cholesky's method, we must have a symmetric positive definite matrix. So ಆ ರೀತಿ ಇದ್ದಾಗ A will be factored as lower triangular matrix into its transpose, or A will be factorized as upper triangular matrix into its transpose, and the method follows, A
ax equal to b ಅಲ್ಲಿ we'll substitute this y is equal to u transpose x ತಗೊಳ್ತೀವಿ and then u y will be equal to b ಹಾಗೆ ಸಾಲ್ವ್ ಮಾಡ್ಕೊತಾ ಹೋಗ್ತೀವಿ. ಸೊ ಈ ರೀತಿ 3 ಟೈಪ್ಸ್ ಆಫ್ ಮೆಥಡ್ಸ್ ಇದೆ. ಈಗ ನಾವು ಆಗಲೇ ಕನ್ಸಿಡರ್ ಮಾಡಿರೋಂತಹ ಪ್ರಾಬ್ಲಮ್ನ ಲೆಟ್ಸ್ ಟ್ರೈ ಟು ಸಾಲ್ವ್ ದಟ್ ವಿತ್ ಡೂಲಿಟಲ್ಸ್ ಮೆಥಡ್. ಫಾರ್ ಡೂಲಿಟಲ್ಸ್ ಮೆಥಡ್ the diagonal elements of the lower triangular matrix, that is LII, will be equal to 1. So ಆಗ ನನಗೆ ಏನಂತ ರೆಡ್ಯೂಸ್ ಆಗುತ್ತೆ ಇದು? So I have to reduce this matrix. This now will reduce to U11, U12, U13, U14, L21, U11, L21, U12 plus U22, L21, U13 plus U23, L21, U14 plus U24. Then for the third row I'll have L31, U11 as it is, then L31, U12 plus L32, U22. Now only the diagonal elements of L ನಾವು 1 ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ U ಮತ್ತು ಅದರ್ ಎಲಿಮೆಂಟ್ಸ್ ಆಫ್ L will be same, that we have to find out now. ಸೊ ನನಗೆ ಮ್ಯಾಟ್ರಿಕ್ಸ್ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ I'll have L31, U14 plus L32, U24 plus U34. For the last row I'll have L41, U11, L41, U12 plus L42, U22, and then I'll have L41, U13 plus L42, U23 plus U3, 3 L43. Then for the last value I have L41, U14 plus L42, U24 plus L43, U34 plus U44, and this whole thing is now equal to my matrix A, right? So aga enagutte, now I'll equate to A. U11 equal to 1, U12 will be equal to again 1, U13 will be equal to 0, U14 is equal to 3. Then I'll write all the equations now. So these are the equations that I have to solve now. So ನನಗೆ ಏನಾಗಿದೆ, ಫಸ್ಟ್ ರೋ ಇಂದ ಐ ಹ್ಯಾವ್ ಗಾಟ್ U11, U12, U13, U14 directly. Now I'll substitute this in these 3 equations to get L21, L31 and L41. ಆಗ ನನಗೆ ಏನಾಗುತ್ತೆ, see I have to substitute U11 here. So I'll get L21 as 2 because U11 is 1. ನನ್ನ ಫೈನಲ್ ಆನ್ಸರ್ಸ್ ಏನಿದೆ ನಾನು ಅದನ್ನು ಬಾಕ್ಸ್ ಹಾಕಿ ಇಟ್ಕೋತೀನಿ, ಸೊ ದಟ್ ಐ ಕ್ಯಾನ್ ಈಸಿಲಿ ಫೈಂಡ್ ದೋಸ್ ಆನ್ಸರ್ಸ್ ವೈಲ್ ಸಾಲ್ವಿಂಗ್ ಫರ್ದರ್. ಸೊ L31 ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು 3, L41 is equal to 1. So now I have got 1, 2, 3, 4, 5, 6, 7 values for L and U in this equation. So ಇಲ್ಲಿ ನನಗೆ diagonal elements ಗೊತ್ತಾಗೋಗಿದೆ, they are all 1 because we are using Doolittle's method. So I will have to find 1, 2, 3, 4, 5, 6, 7, 8, 9, 10, 11, 12, 13, 14, 15, 16 values ನಾನು ಫೈಂಡ್ ಔಟ್ ಮಾಡಬೇಕು. ಬಟ್ ನಾವು ಐ ಹ್ಯಾವ್ ಗಾಟ್
7. ಇನ್ನು ನನಗೆ 9 equations ಇದೆ. I have to solve, right? So ಈಗ let us take this. We have L21 U12 plus U22 equal to 0. L21 U12 plus U22 equal to 1. Sorry, ಇದೆ ಅಲ್ವಾ ನನಗೆ ಇಕ್ವೇಷನ್ ಇರೋದು. L21 U12 ಪ್ಲಸ್ U22 equal to 1. ಈಗ ಇಲ್ಲಿ ನನ್ನ L21 ಏನು 2. What is U12? It is 1 plus U22 is equal to 1. So my U22 is equal to 1 minus 2, which is minus 1. Then let us take this equation, L31 U12 plus L32 U22. Because now I know U22, I can find L32. So L31 U12 plus, so we'll substitute L31 as 3, U12 is, again it is 1, so 3 into 1 plus L32 I have to find, U22 is minus 1, it is equal to minus 1. 3 plus L32 into minus 1 equal to minus 1. So my L32 will be equal to 3 plus 1, which is 4. So ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕು. Then I have L41 plus, sorry, L41 into U12 plus L42 into U22 is equal to 2. So ನನಗೆ L41 is 1, U12 is 1 plus L43 ನಾನು ಫೈಂಡ್ ಮಾಡಬೇಕು. I know U22 as minus 1 is equal to 2. So I have 1 minus 2 is equal to L43. So my L43 is equal to minus 1. Then L21 U13 plus U23 is equal to minus 1. So L21 value ಏನು, it is 2, U13 is 0 plus U23 is minus 1. So this implies U23 is minus 1. Then L31 into U13 plus L32 U23 plus U33 is equal to minus 1. So L31 ಎಷ್ಟು ನನಗೆ, L31 is 3, U13 is 0 plus L32 is 4. Then I have U23 as minus 1 plus U33 is equal to minus 1. So my U33 is minus 1 plus 4, which is 3. Then the next equation is L41 U13 plus L42 U23 plus L43 U33 is equal to 3. So ಈಗ L41 ನನಗೆ ಎಷ್ಟು, it is 1, U13 is 0, L42 ಫೈಂಡ್ ಔಟ್ ಮಾಡಿದ್ದೀವಾ, L42 is minus 1. So L42 is minus 1 into U23 find out ಮಾಡಿದ್ದೀವಾ, U23 is also minus 1 plus L43 we have to find out. We know U33 as 3, this is equal to 3. ಈ term 0 ಆಯಿತು. I have 1 plus L43 equal to 3. So L43 is equal to 2 by 3. ಸಣ್ಣ ಚೇಂಜ್ ಇದೆ. U41 U11 will be equal to minus 1 because in the last equation x1 ಗೆ minus 1 ಇದೆ. So we have to equate that to minus 1. ಆಗ ನನಗೆ L41 ಏನಿದೆ minus 1 ಆಗುತ್ತೆ. So some terms will change. So L41 ಮೈನಸ್ ಆಯಿತು ಅಂದರೆ ನನಗೆ L42 ಇಲ್ಲಿ minus 1 minus 2 ಅಂದರೆ minus 3 ಆಗುತ್ತೆ. Then in this term
L43 will now change. So minus 3 minus 1, and it is plus 3. Plus 3 minus 3 is 0. So L43 will be 0. So next equation ಏನಿರುತ್ತೆ ನನಗೆ L21 U14 is plus U24 equal to 1. ಸೊ ನನಗೆ U24 ಏನಿದೆ minus 5 ಬರುತ್ತೆ. Then L31 U14, L31 is 3, U14 is 3. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ U34 ಏನಿದೆ ಇಟ್ ವಿಲ್ ಬಿ ಪ್ಲಸ್ 13. ಸೊ ದ ಲಾಸ್ಟ್ ಈಕ್ವೇಷನ್ ಇಸ್ L41 U14 ಪ್ಲಸ್ L42 U24 ಪ್ಲಸ್ L43 U34 ಪ್ಲಸ್ U44 is equal to minus 1. ಸೊ ನನಗೆ L41 ಎಷ್ಟು? ಇಟ್ ಈಸ್ minus 1. U14 ಎಷ್ಟಾಗುತ್ತೆ? 3 ಪ್ಲಸ್ L42 ನನಗೆ ಎಷ್ಟು ಬಂದಿತ್ತು? 3. U24 was U24 minus 5 plus L43 0. So ಈ term 0 ಆಯಿತು. plus U44 is equal to minus 1. minus 3 minus 15 plus U44 is equal to minus 1. This is minus 3, so plus 15 ಆಗುತ್ತೆ. 12 plus U44 is minus 1. So U44 will be equal to minus 1 minus 12, it is minus 13. ಸೊ ನಮಗೆ ಈಗ ಬಂದಿರೋ ಎಲ್ಲ ವ್ಯಾಲ್ಯೂಸ್ನು ನಾವು LU ಡಿಕಂಪೋಸಿಷನ್ ಮಾಡಿದ್ದೀವಿ ಅಲ್ವಾ ಎಗೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ವಿಲ್ ಗೆಟ್ ದ ಮ್ಯಾಟ್ರಿಕ್ಸ್ ಎ ಆ್ಯಸ್ LU ಅಲ್ವಾ. ಸೊ ಡೂಲಿಟಲ್ಸ್ ಮೆಥಡ್ ಆಗಿರೋದ್ರಿಂದ ನನಗೆ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ವಿಲ್ ಬಿ 1. ಸೊ ಐ ಹ್ಯಾವ್ ಟು ಫಿಲ್ ಆನ್ ಓನ್ಲಿ ದ ಲೋವರ್ ಟ್ರಯಾಂಗ್ಯುಲರ್. ಆ್ಯಂಡ್ ದೆನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ನಂಗೆ 0 ಯಾವ್ಯಾವಿದೆ ಎಲ್ಲ ಬರೆದಿದ್ದೀನಿ. ಸೊ L21 ವ್ಯಾಲ್ಯೂ ಎಷ್ಟಿತ್ತು ನನಗೆ? L21 ವಾಸ್ ಈಕ್ವಲ್ ಟು 2, L31 ವಾಸ್ 4 ಆ್ಯಂಡ್ L41 ವಾಸ್ minus 1. ಸೊ ಇದೇ ರೀತಿ ಎಲ್ಲ ಫಿಲ್ ಮಾಡಿದ್ರೆ ಐ ವಿಲ್ ಹ್ಯಾವ್ ವ್ಯಾಲ್ಯೂಸ್ ಲೈಕ್ ದಿಸ್. ಸೊ 1 1 0 3 minus 1 minus 1 minus 5 3 13 minus 13. ಸೊ ನಾವೇನು ಮಾಡಬೇಕು ಈಗ? ದಿಸ್ ಇಸ್ ಮೈ L. A is equal to L into U. ಸೊ AX will be equal to LUX, which is equal to B. So let UX be equal to Y. ನಂಗೆ ಏನಾಗುತ್ತೆ ಈಗ? LY is equal to B, where Y is Y1 Y2 Y3 Y4. So my L matrix is 1 0 0 0 2 1 0 0 3 4 1 0 minus 1 3 0 1 alva. And Y, or I say Y1 Y2 Y3 Y4 is equal to B matrix ಏನಿತ್ತು? 4 1 minus 3 4. So when I do forward substitution, I'll get Y1 is equal to 4, then 2Y1 plus Y2 is equal to 1, that is 8 plus Y2 is equal to 1, so Y2 is minus 7. Then 3Y1 plus 4Y2 plus Y3 is equal to minus 3. 3Y1 is 12 plus 4Y2, that is 4 into minus 7 is minus 28, plus Y3 is equal to minus 3. So ಎಷ್ಟಾಗುತ್ತೆ? minus 16 plus Y3 is equal to minus 3. Therefore my Y3 is 13. Then for the last equation I have minus Y1 plus 3Y2
plus y4 is equal to 4. So minus 4 minus 3 into 7, that is minus 21, plus y4 is equal to 4. So my y4 value will be now equal to, y4 is equal to 29. So my y matrix is now 4 minus 7 13 29. Next ಈ yನ ಯೂಸ್ ಮಾಡಿಕೊಂಡು now I have to solve ux equal to y. So what was our u? 1 1 0 3, 0 minus 1 minus 1 minus 5, 0 0 3 13, 0 0 0 minus 13 into x, that is x1 x2 x3 x4 is equal to y. So y ಏನು 4 minus 7 13 29. There is a small change. ಎಲ್ ಮ್ಯಾಟ್ರಿಕ್ಸಲ್ಲಿ ನಾವಿಲ್ಲಿ -3 ತೊಗೊಳ್ಬೇಕಿತ್ತು ಅಲ್ವಾ. ಸೊ ಆಗ ನನಗೇನಾಗುತ್ತೆ, ಲಾಸ್ಟ್ ಈಕ್ವೇಷನ್ ಏನು ಚೇಂಜ್ ಆಗುತ್ತೆ, -y1 -3y2 ಪ್ಲಸ್ y4 ಈಕ್ವಲ್ ಟು 4 ಆಗುತ್ತೆ. ಸೊ -3 ಇಂಟು -7 ಪ್ಲಸ್ 21 ಆಗುತ್ತೆ. ಹಾಗಾಗಿ ಮೈ y4 ವಿಲ್ ಬಿ ನೌ -13. ಸೊ ಈಗ ಇಲ್ಲಿ ಕೂಡ -13. ಸೊ ವಿ ಹ್ಯಾವ್ ಟು ಡೂ ಬ್ಯಾಕ್ ಸಬ್ಸ್ಟಿಟ್ಯೂಷನ್. ಆಗ x4 ವಿಲ್ ಬಿ ಈಕ್ವಲ್ ಟು 1, 3x3 ಪ್ಲಸ್ x4 ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. ಆಗ ನಂಗೆ ಏನಾಗುತ್ತೆ, 3x3 is equal to 13 minus 13 into 1. So x3 is 0. So next equation ಏನು, minus x2 minus x3 minus 5x4 is equal to -7. x3 0 ಇದೆ, minus x2 minus 5 is equal to -7. So x2 ಏನಾಗುತ್ತೆ ಆಗ 7 minus 5 which is 2. And ಫೈನಲಿ ನನ್ನ ಫಸ್ಟ್ ಈಕ್ವೇಷನ್ ಏನು, x1 ಪ್ಲಸ್ x2 ಪ್ಲಸ್ 3x4 is equal to 4. x2 ಏನಿದೆ 2, x4 is 1 is equal to 4. So my x1 is 4 minus 5 which is -1. Therefore the solution to the system of linear equation ax equal to b that we have taken is x equal to -1 2 0 1 transpose. ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಬರಿಬೇಕು. ಸೊ ದಿಸ್ ಈಸ್ ಮೈ ಫೈನಲ್ ಸೊಲ್ಯೂಷನ್ ಫಾರ್ ದ ಇನಿಷಿಯಲಿ ಕನ್ಸಿಡರ್ಡ್ ಈಕ್ವೇಷನ್ ಯೂಸಿಂಗ್ Doolittle's method. So I hope you have understood the Doolittle's method. If you have any doubts you can ask me. So try it on your own with some other examples, some other problems. Okay, so that's all for this class. Thank you.